ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಭಾಗ್ಯ ಇಂಟರ್ವ್ಯೂ ತಗೊಳ್ಳೋ ಜಾಗಕ್ಕೆ ಹೋಗಿ ಕೂತಿರ್ತಾರೆ. ಅಲ್ಲಿರೋ ಜನಗಳು ನೋಡಿ ಭಾಗ್ಯ ಅಂತೂ ಭಯ ಪಡ್ತಿರ್ತಾರೆ. ಮೇಡಮ್ ನಮಸ್ತೆ, ನನ್ನ ಹೆಸರು ಭಾಗ್ಯ ಅಂತ ಮೇಡಮ್, ನಾನು ಇಂಟರ್ವ್ಯೂ ಬಂದಿದ್ದೀನಿ, ನೀವೇನು ಓದಿದೀರಾ ಮೇಡಮ್ ಅಂತ ತಿಳ್ಕೊಬೋದ ಅಂತ ಭಾಗ್ಯ ಆ ಹುಡುಗಿಗೆ ಪ್ರಶ್ನೆ ಮಾಡ್ತಾರೆ. ನಾನು MBA ಗ್ರಾಜುಯೇಟ್ ಅಂತ ಆ ಹುಡುಗಿ ಹೇಳ್ತಿದ್ದಂಗೆ ಭಾಗ್ಯಗಂತೂ ಶಾಕ್ ಆಗುತ್ತೆ. ನೈಸ್ MBA ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಪಕ್ಕದಲ್ಲಿರೋ ಹುಡುಗಿನೂ ಕೇಳ್ತಾರೆ, ನೀವೇನ್ ಓದಿದೀರಾ ಅಂತ ತಿಳ್ಕೊಬೋದ ಅಂತ ಭಾಗ್ಯ ಕೇಳ್ತಾರೆ. ನಾನು MA ಡಬಲ್ ಗ್ರಾಜುಯೇಟ್ ಅಂತ ಆ ಹುಡುಗಿ ಹೇಳ್ತಿದ್ದಂಗೆ ಭಾಗ್ಯಗಂತೂ ಭಯ ಶುರು ಆಗುತ್ತೆ. ಯಾಕೆ ಅಂತ ಆ ಹುಡುಗಿ ಕೇಳ್ತಾರೆ. ಏನಿಲ್ಲ, ಹಾಗೆ ಸುಮ್ನೆ ಕೇಳ್ದೆ, ಥ್ಯಾಂಕ್ ಯು ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಒಬ್ರಾದ್ಮೇಲೆ ಒಬ್ರನ್ನ ಇಂಟರ್ವ್ಯೂ ತಗೋತಿರ್ತಾರೆ. ಒಂದಿಬ್ರು ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಕನಿಕಾ ಕಡೆ ಹುಡ್ಗ ಬರ್ತಾರೆ. ಹಾಗೆ ಇಲ್ಲಿ ಆ ಹುಡುಗನ ಹೆಸರು ಅಮೃತ ಆಗಿರುತ್ತೆ. ಆ ಹುಡುಗನ ಇಂಟರ್ವ್ಯೂ ತಗೋತಾರೆ. ಆ ಹುಡ್ಗ ಇಂಟರ್ವ್ಯೂ ತಗೊಂಡು ಹೋದ್ಮೇಲಂತೂ ಎಲ್ಲರೂ ಇಂಟರ್ವ್ಯೂ ತಗೊಳಕ್ ಬಂದಿರೋರೆಲ್ಲ ಆ ಹುಡ್ಗ ಇಂಟರ್ವ್ಯೂ ಕೊಟ್ಟಿರೋ ನೋಡಿ ತುಂಬಾ ಇಂಪ್ರೆಸ್ ಆಗ್ತಾರೆ. ತುಂಬಾ ಒಳ್ಳೆ ಹುಡ್ಗ ಅನ್ಸುತ್ತೆ, ನಮ್ಗೆ ಇಂಥ ಕ್ಯಾಂಡಿಡೇಟೇ ಬೇಕಾಗಿರೋದು ಅಂತ ಇಂಟರ್ವ್ಯೂ ತಗೊಳ್ಳೋರು ಹೇಳ್ತಿದ್ರೆ, ಕನಿಕಾ ಕಡೆ ಇಂಟರ್ವ್ಯೂ ತಗೊಳ್ಳೋರು ಇಬ್ರು ವ್ಯಕ್ತಿಗಳಂತೂ ತುಂಬಾ ಖುಷಿ ಪಡ್ತಿರ್ತಾರೆ. ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಇಂಟರ್ವ್ಯೂ ತಗೊಳ್ಳೋರು ಎಲ್ಲ ಖುಷಿಯಿಂದ ಹೇಳ್ತಿರ್ತಾರೆ. ಆಮೇಲೆ ಇಂಟರ್ವ್ಯೂಗೆ ಅಂತ ಬರ್ತಾರೆ. ನೀವೇನ್ ಓದಿದೀರಾ, ನಿಮ್ ಬಗ್ಗೆ ಹೇಳಿ ಅಂತ ಇಲ್ಲಿ ಇಂಟರ್ವ್ಯೂ ತಗೊಳ್ಳೋರು ಹೇಳ್ತಾರೆ. ನಾನು ಐ ಹ್ಯಾವ್ ಅಂತ ಕನ್ನಡದಲ್ಲಿ ಅರ್ಧಂಬರ್ಧ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇರ್ತಾರೆ ಭಾಗ್ಯ. ನಿಮ್ಗೇನಾದ್ರು ಇಂಗ್ಲಿಷ್ ಅಲ್ಲಿ ಹೇಳೋದ್ ಕಷ್ಟ ಆಗುತ್ತೆ ಅಂದ್ರೆ ಕನ್ನಡದಲ್ಲಿ ಹೇಳಿ ಅಂತ ಇಂಟರ್ವ್ಯೂ ತಗೊಳ್ಳೋರು ಹೇಳ್ತಾರೆ. ನಾನು SLC ಮುಗಿಸಿದೀನಿ ಅಂತ ಹೇಳ್ತಾರೆ. ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಇಂಟರ್ವ್ಯೂ ಅವರು ಕೇಳ್ತಾರೆ. ಇದಕ್ಕಿಂತ ಮುಂಚೆ ನಾನು ಹೋಟೆಲ್ ಅಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಭಾಗ್ಯ ಹೇಳ್ತಾರೆ. ಚಾರಿಟಿಗೆ ಹೆಲ್ಪ್ ಆಗೋ ರೀತಿ ಹೇಗೆ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದು ಅಂತ ಭಾಗ್ಯ ಹೇಳ್ತಾರೆ. 2 ವರ್ಷದಲ್ಲಿ ಎಜುಕೇಶನ್ ಫಂಡ್ ಟ್ರಿಪಲ್ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಭಾಗ್ಯಂಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಶೋಕ್ ಅವ್ರು ಏನಪ್ಪಾ ಇದು ಏನೇನೋ ಪ್ರಶ್ನೆಗಳನ್ನ ಕೇಳ್ತಾ ಇದಾರಲ್ಲ. ಬಂಗಾರಿ ಹೇಳ್ದಂಗೆ ನಾನು ಆ ಪುಸ್ತಕನ ಸೀರಿಯಸ್ ಆಗಿ ಓದ್ಕೊಂಡು ಬರ್ಬೇಕಾಗಿತ್ತು ಅಂತ ಭಾಗ್ಯ ಮನ್ಸಲ್ಲೇ ಅನ್ಕೋತಾರೆ. ಹಾಗೆ ಟೆನ್ಷನ್ ಆಗ್ತಾರೆ. ಓಕೆ, ಒಂದು ಸಿನಾರಿಯೋ ಕೊಡ್ತೀನಿ, ಅಂದ್ರೆ ಒಂದು ಸಿಚುಯೇಷನ್ ಹೇಳ್ತೀನಿ ಕೇಳಿ. ನೀವು ಒಂದು ಕೆಲಸ ಮಾಡಿಸ್ಬೇಕಾಗಿರುತ್ತೆ, ಆದ್ರೆ ನಿಮ್ ಹತ್ರ ಕೆಲಸಗಾರರು ತುಂಬಾ ಕಮ್ಮಿ ಇರ್ತಾರೆ. ಆವಾಗ ಏನ್ ಮಾಡ್ತೀರಾ, ಇದಕ್ಕಾದ್ರೂ ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೇನಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಆಗ್ತಾರೆ, ಬೆವರ್ತಾ ಇರ್ತಾರೆ. ಇದನ್ನ ನಾನು ನಂದೇ ರೀತಿಲಿ ಹೇಳ್ಬೋದಾ ಅಂತ ಭಾಗ್ಯ ಕೇಳ್ತಿದೆ. ಹ್ಞೂ ಅಂತ ಹೇಳ್ತಾರೆ. ನಾನು ಕ್ಯಾಂಟೀನ್ ನಡೆಸ್ತಾ ಇದ್ದೆ, ಕೇಟರಿಂಗ್ ನಡೆಸ್ತಾ ಇದ್ದೆ. ಅವತ್ತು 50 ಜನಕ್ಕೆ ಮಾಡ್ಬೇಕಾಗಿತ್ತು. ನಾವ್ ಮಾಡೋ ಅಡ್ಗೆ 60 ಜನಕ್ಕೆ ಸಾಕಾಗುತ್ತೆ ಸರ್. ಅವತ್ತು ಕ್ಯಾಂಟೀನ್ಗೆ ಬಂದಿದ್ದು 100 ಜನ ಅಂತ ಭಾಗ್ಯ ಹೇಳ್ತಿದೆ. ಹಾಗಾದ್ರೆ ಅವತ್ತು ಕೈ ಚೆಲ್ಬಿಟ್ರ, ಬಂದವ್ರನ್ನ ಹಾಗೆ ಕಳ್ಸ್ಬಿಟ್ಟ ಅಂತ ಇಂಟರ್ವ್ಯೂ ಮಾಡೋರು ಪ್ರಶ್ನೆ ಮಾಡ್ತಾರೆ. ಆಮೇಲೆ ಹೇಗ್ ಬಿಟ್ಬಿಡಕ್ಕಾಗುತ್ತೆ ಮೇಡಮ್, ಮತ್ತೆ 50 ಜನಕ್ಕೆ ಅಡ್ಗೆನ ಮಾಡ್ದೆ ಅಂತ ಭಾಗ್ಯ ಹೇಳ್ತಾರೆ. ಅಡ್ಗೆ ಮಾಡೋದಕ್ಕಿಂತ ಆರ್ಡರ್ ಮಾಡ್ಬೋದಾಗಿತ್ತಲ್ಲ ಅಂತ ಇಂಟರ್ವ್ಯೂ ಕೇಳೋರು ಕೇಳ್ತಾರೆ. ಅವ್ರುಗಳು ನನ್ ಮೇಲೆ ಇಟ್ಟಿರೋ ನಂಬಿಕೆ ಪ್ರಶ್ನೆ ಸರ್ ಅಂತ ಭಾಗ್ಯ ಹೇಳ್ತಾರೆ. ಏನು ನಂಬಿಕೆ ಪ್ರಶ್ನೆನಾ ಅಂತ ಪ್ರಶ್ನೆ ಮಾಡಿದಾಗ, ಎಲ್ಲಿಂದ ನಾ ಅಡ್ಗೆ ಮಾಡ್ಕೊಂಡ್ ಬಂದ್ರೆ ಅದು ನಾನು ಅವ್ರ ನಂಬಿಕೆಗೆ ದ್ರೋಹ ಮಾಡ್ದಂಗಾಗುತ್ತೆ, ಅದಕ್ಕೆ ನಾನೇ ಎಲ್ಲ ಅಡ್ಗೆ ಮಾಡ್ದೆ. ವಿಷಯ ಗೊತ್ತಾಗ್ತಿದ್ದಂಗೆ ಹಾಲ್ ತರಿಸ್ದೆ, ಹಾಗೆ ಹಾಲನ್ನ ಬಳಸಿ ಅಕ್ಕಿ ಪಾಯಸ ಮಾಡ್ದೆ. ಎಲ್ಲಾರು ಕುಡಿದು ತುಂಬಾ ಖುಷಿ ಪಟ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಖುಷಿ ಪಟ್ರು ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಹೇಳಿ ಒಂದೆರಡು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೂ ಭಾಗ್ಯ ತುಂಬಾ ಖುಷಿ ಆಗೋ ತರ ಉತ್ತರ ಕೊಡ್ತಾರೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಆಗ ಕನಿಕಾ ಕಡೆ ವ್ಯಕ್ತಿಗಳಿಗಂತೂ ಟೆನ್ಷನ್ ಶುರು ಆಗುತ್ತೆ. ಆಯ್ತು, ಕೊನೆಯದಾಗಿ ಒಂದ್ ಪ್ರಶ್ನೆ ಇದೆ, ಈ ರೋಲ್ಗೆ ನೀವೇ ಬೆಸ್ಟ್ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ನಾನೇ ಬೆಸ್ಟ್ ಅಂತ ಹೇಳಕ್ಕಾಗಲ್ಲ ಸರ್, ನಾನು ಈ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಕಲ್ತ್ಕೋತೀನಿ. ವೇಳೆ ನಾನು ತಪ್ಪನೇ ತರ ತಗೊಂಡ್ರೆ ಮುಂದೊಂದ್ ಸತಿ ತಪ್ಪಾಗ್ಬಾರ್ದು, ಆ ತರ ನಾನು ನೋಡ್ಕೊಂಡು ಹೋಗ್ತೀನಿ. ನನಗೆ ಈ ಕೆಲ್ಸ ಯಾಕೆ ಬೇಕು ಅಂತ ಅನಿಸ್ತು ಅಂದ್ರೆ, ಇಲ್ಲಿರೋ ಮಕ್ಳು ಮುಗ್ಧತೆ ನೋಡಿ, ಆ ಕಾರಣಕ್ಕೆ ನಂಗೆ ಈ ಕೆಲ್ಸ ಬೇಕು ಅನ್ಸ್ತು. ಖಂಡಿತವಾಗ್ಲೂ ಏಳರಿತ ಇದ್ದೇ ಇರುತ್ತೆ ಸರ್. ಈಗ ನಾವ್ ಅಡ್ಗೆ ಮಾಡ್ಬೇಕಾದ್ರೆ ಒಂದೊಂದ್ಸಲಿ ಉಪ್ಪು ಖಾರ ಕಮ್ಮಿ ಆಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಪ್ರತಿ ಸಲ ಹಾಗಾಗಲ್ಲ ಅಲ್ವ ಸರ್. ನಾನ್ ಇಲ್ಲಿ ಬಂದು ದೊಡ್ಡ ಚೇರ್ ಮೇಲೆ ಕೂತ್ಕೊಂಡು ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಲ್ಲ. ಇರೋ ಮಕ್ಳುಗಳ ಜೊತೆ ಬೆರಿಬೇಕು, ಒಂದಾಗ್ಬೇಕು. ಅವ್ರಗಳಿಗೆಲ್ಲ ಏನ್ ಅವಶ್ಯಕತೆ ಇದೆ ಅದನ್ನ ನಾನು ಕೊಡಿಸ್ತೀನಿ ಸರ್. ಎಷ್ಟೋ ಜನಕ್ಕೆ ತಂದೆ ತಾಯಿಗಳು ಇಲ್ಲ ಸರ್, ಅವ್ರ ಜಾಗದಲ್ಲಿ ನಾನ್ ನಿಂತು ಆ ಸ್ಥಾನ ನಾನ್ ತಗೋಬೇಕು. ನನ್ಗೆ ಇರೋ ಮಕ್ಳಿಗೆ ಹೇಗ್ ಪ್ರೀತಿ ಕೊಡ್ತೀನೋ ಹಾಗೆ ಇಲ್ಲಿರೋ ಮಕ್ಳಿಗೂ ಪ್ರೀತಿ ಕೊಡ್ಬೇಕು ಅಂತ ನಾನ್ ಅನ್ಕೊಂಡಿದ್ದೀನಿ ಸರ್ ಅಂತ ಭಾಗ್ಯ ಹೇಳ್ತೀರಿ. ಗುಡ್ ಆನ್ಸರ್ ಭಾಗ್ಯ, ಆಚೆ ಕೂತೀರಿ, ನಾನ್ ಹೇಳ್ತೀನಿ ಅಂತ ಇಂಟರ್ವ್ಯೂ ಅವ್ರು ಹೇಳಿ ಕಳಿಸ್ತಾರೆ. ಆ ಕಡೆ ಆದಿ ಹತ್ರ ಭಾಗ್ಯ ಮಾತಾಡಕ್ ಹೋಗ್ತಾರೆ. ನಿಮ್ಗೋಸ್ಕರನೇ ಕಾಯ್ತಿದೆ, ಇಂಟರ್ವ್ಯೂ ಹೇಗ್ ಮಾಡಿದ್ರಿ ಅಂತ ಆದಿ ಕೇಳ್ತಿದೆ. ಆದಿ ಅವ್ರೆ ಹೇಗ್ ಮಾಡೋದು ಏನೋ ಗೊತ್ತಿಲ್ಲ ಭಾಗ್ಯ ಹೇಳ್ತಾರೆ. ಅಲ್ಲ ಭಾಗ್ಯ ಅವ್ರೆ, ಯಾರಾದ್ರೂ ಎಕ್ಸಾಮ್ ಬರೆಯಕ್ ಹೋಗಿ ಹೇಗ್ ಬರದ್ರಿ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡ್ ಬಂದಿದ್ದೀರಾ, ಗೊತ್ತಿಲ್ಲ ಅಂದ್ರೆ ಏನು ಅಂತ ಆದಿ ಕೇಳ್ತಾರೆ. ನಿಜವಾಗ್ಲೂ ಆದಿ ಅವರೇ ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ಬಿಡ್ತಾರೆ. ಅಲ್ಲ ರೀ, ಅದೇನು ಅಂತ ಪ್ರಶ್ನೆ ಕೇಳಿದ್ರು, ಅದನ್ನಾರು ಹೇಳಿ ಅಂತ ಆದಿ ಕೇಳ್ತಾರೆ. ಅವ್ರು ತುಂಬಾ ಪ್ರಶ್ನೆಗಳು ಕೇಳಿದ್ರು, ಆದ್ರೆ ಲಾಸ್ಟ್ ಅಲ್ಲಿ ಒಂದೆರಡು ಪ್ರಶ್ನೆ ಕೇಳಿದ್ರು, ಅದಕ್ಕೆ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ನಾನು ಅನ್ಕೋತೀನಿ ಅಂತ ಭಾಗ್ಯ ಹೇಳ್ತಾರೆ. ಬರೀ 2 ಪ್ರಶ್ನೆಗ ಅಶೋ, ಅದೇನು ಉತ್ತರ ಕೊಟ್ರು, ಅವ್ರು ಏನ್ ಅನ್ಕೊಂಡ್ರು. ಸರಿ, ಒಂದ್ ನಿಮಿಷ ಇಲ್ಲೇ ರೀ, ನಾನ್ ಬರ್ತೀನಿ ಅಂತ ಹೇಳಿ ಆದಿ ಹೋಗ್ತಾರೆ. ಆ ಕಡೆ ಕನಿಕಾ ಅಂತೂ ಮನೇಲಿ ಟೆನ್ಷನ್ ಮಾಡ್ಕೊತಿರ್ತಾರೆ. ಇದೇನಪ್ಪಾ ಇವತ್ತು ಭಾಗ್ಯ ಇಂಟರ್ವ್ಯೂ ಹೋಗಿರ್ತಾಳೆ, ನಮ್ ಕಡೆ ಹುಡುಗ ಸೆಲೆಕ್ಟ್ ಆದ್ನೋ ಏನೋ, ಈ ಭಾಗ್ಯ ಅದೇನ್ ಮಾಡಿದಾಳೋ ಏನೋ ಅಂತ ಟೆನ್ಷನ್ ಆಗ್ತಿದ್ರೆ ಕನಿಕಾ ಕಡೆ ವ್ಯಕ್ತಿ ಕಾಲ್ ಮಾಡ್ತಾರೆ. ನಮ್ ಕಡೆ ಹುಡುಗ ಸೆಲೆಕ್ಟ್ ಆದ್ನ ಅಂತ ಆ ವ್ಯಕ್ತಿ ಹೇಳ್ತಿದ್ರೆ, ನನ್ಗೂ ಗೊತ್ತಿಲ್ಲ, ಕಾಲ್ ಮಾಡ್ಲಿ ಅಂತ ವೇಟ್ ಮಾಡ್ತಿದೀನಿ ಅಂತ ಕನಿಕಾ ಹೇಳ್ತಾರೆ. ಪ್ಲೀಸ್ ಮೇಡಮ್, ನಮ್ ಕಡೆ ವ್ಯಕ್ತಿನೇ ತಗೊಳಕ್ ಹೇಳಿ, ಹೇಗಾದ್ರೂ ಮಾಡಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ನೋಡು, ನನ್ ಕಡೆಯಿಂದ ಏನಾಗುತ್ತೆ ನಾನು ಟ್ರೈ ಮಾಡಿದೀನಿ, ಅವ್ರು ನನ್ ಕಾಲ್ ಮಾಡೋರ್ಗು ನಾನ್ ನಿಂಗೇನು ಹೇಳಕ್ಕಾಗಲ್ಲ, ಅವ್ರು ಕಾಲ್ ಮಾಡ್ತಿದ್ದಂಗೆ ನಾನ್ ನಿಂಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಕನಿಕಾ ಕಾಲ್ ಕಟ್ ಮಾಡ್ತಾರೆ. ಇಂಟರ್ವ್ಯೂ ಹೇಗಾಯ್ತು ಅಂತ ಆ ಕಡೆ ಆದಿ ಇಂಟರ್ವ್ಯೂ ತಗೊಂಡವ್ರನ್ನ ಕೇಳ್ತಿದ್ದಾರೆ. ಓವರ್ ಆಲ್ ತುಂಬಾ ಚೆನ್ನಾಗಾಯ್ತು ಅಂತ ಇಂಟರ್ವ್ಯೂ ತಗೊಂಡವ್ರು ಹೇಳ್ತಾರೆ. ಮತ್ತೆ ಯಾರ್ ಸೆಲೆಕ್ಟ್ ಮಾಡಿದ್ರಿ ಅಂತ ಆದಿ ಕೇಳ್ತಾರೆ. ಹಾಗೆ ಇಲ್ಲಿ
ಆದಿಗೆ ಅವ್ರು ಏನೋ ಹೇಳ್ತಾರೆ ಆದ್ರೆ ಅದು ನಮ್ಗೆ ಕೇಳಿಸಲ್ಲ. ಓಕೆ ಎವ್ರಿಬಡಿ ಥ್ಯಾಂಕ್ ಯು ಅಂತ ಹೇಳಿ ಆದಿ ಹೋಗ್ತಾರೆ. ಒಂದ್ ಕಡೆ ಕುಸುಮ ದೇವಸ್ಥಾನದಲ್ಲಿ ಟೆನ್ಷನ್ ಮಾಡ್ಕೋತಿದ್ರೆ, ಇನ್ನೊಂದ್ ಕಡೆ ಕಾಮತ್ ಅವರು ಟೆನ್ಷನ್ ಮಾಡ್ಕೋತಾರೆ. ಹಾಗೆ ಪೂಜಾ ಇನ್ನೊಂದ್ ಕಡೆ ತಾಂಡವ್ ಅಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಈ ಕಡೆ ಆದಿ ಭಾಗ್ಯನ್ ಜೊತೆ ಮಾತಾಡ್ತಾರೆ. ಯಾಕೆ ಆದಿ ಅವರೇ ಒಂಥರ ಇದ್ದೀರಾ, ಇಂಟರ್ವ್ಯೂ ರಿಸಲ್ಟ್ ಬಂತ ಅಂತ ಭಾಗ್ಯ ಕೇಳ್ತಿದ್ರೆ ಆದಿ ಬೇಜಾರಾಗಿರ್ತಾರೆ. ಆದಿ ಅವರೇ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿದ್ದೀರಾ, ನಂಗೇನು ಬೇಜಾರಾಗಿಲ್ಲ, ಯಾರೋ ಒಳ್ಳೆಯವ್ರಿಗೆ ಕೆಲಸ ಸಿಕ್ತು ಅಂತ ಖುಷಿ ಪಡಿ. ಕಮಿಟಿ ಅವರೆಲ್ಲ ಸೇರಿ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ನನ್ಗಿಂತ ಒಳ್ಳೆ ವ್ಯಕ್ತಿನೇ ಸೆಲೆಕ್ಟ್ ಮಾಡಿರ್ತಾರೆ, ಹಾಗಾದ್ರೂ ಕೆಲಸ ಸಿಗ್ಲೇಬೇಕಲ್ವಾ ಅಂತ ಭಾಗ್ಯ ಹೇಳ್ತಾರೆ. ಯೋಗ್ಯತೆ ನಿಮ್ಗಿದೆ ಹಾಗಂತ ನಾವ್ ಹೇಳ್ತಿಲ್ಲ, ಇಂಟರ್ವ್ಯೂ ಮಾಡ್ತವ್ರು ಹೇಳಿದ್ದು ಆದಿ ಹೇಳ್ತಾರೆ. ಅಲ್ಲ ಅರ್ಥ ಆಗ್ಲಿಲ್ಲ ನೀವ್ ಹೇಳಿದ್ದು ಅಂತ ಭಾಗ್ಯ ಹೇಳ್ತಿದೆ. ಭಾಗ್ಯ ನೀವು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಆದಿ ಅಂತೂ ತುಂಬಾ ಖುಷಿಯಿಂದ ಹೇಳ್ತಾರೆ. ಕಂಗ್ರಾಚುಲೇಷನ್ಸ್ ಅಂತ ಆದಿ ಹೇಳ್ತಿದೆ. ನಿಜ ಹೇಳ್ತಿದ್ದೀರಾ, ನಾನು ಇಂಟರ್ವ್ಯೂನ ಪಾಸ್ ಮಾಡಿದ್ದೀನಿ ಅಂತ ಭಾಗ್ಯ ಹೇಳ್ತಿದೆ. ಹೌದು ಭಾಗ್ಯ ಅವರೇ, ನೀವು ಕೊಟ್ಟಿರೋ ಆನ್ಸರ್ ಇಂದ ಅವರೆಲ್ಲ ಎಷ್ಟು ಖುಷಿ ಆಗಿದ್ದಾರೆ ಗೊತ್ತಾ ಅಂತ ಆದಿ ಹೇಳ್ತಾರೆ. ಹೌದಾ ಅಂತ ಭಾಗ್ಯ ಕೇಳ್ತಾರೆ. ಗೆದ್ಬಿಟ್ರಿ ಭಾಗ್ಯ ಅವರೇ, ನೀವು ಗೆದ್ಬಿಟ್ರಿ ಅಂತ ಆದಿ ಶೇಕ್ ಹ್ಯಾಂಡ್ ಕೊಡ್ತಿದ್ರೆ ಭಾಗ್ಯನು ಖುಷಿಯಿಂದ ಶೇಕ್ ಹ್ಯಾಂಡ್ ಕೊಡ್ತಾರೆ. ನಾನು ಮೊದ್ಲು ಅಪ್ಪನ್ ಕಾಲ್ ಮಾಡ್ತೀನಿ, ರಿಸಲ್ಟ್ ಬಂದ ತಕ್ಷಣ ಕಾಲ್ ಮಾಡು ಅಂತ ಹೇಳಿದ್ರು ಅಂತ ಇಲ್ಲಿ ಆದಿ ಹೇಳಿ ಹೋಗ್ತಾರೆ. ಸರಿ ನಾನು ಅತ್ತೆಗ್ ಮಾಡ್ತೀನಿ ಅಂತ ಭಾಗ್ಯ ಕುಸುಮಕ್ ಫೋನ್ ಮಾಡ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಕುಸುಮಕ್ ಫೋನ್ ಮಾಡ್ತಾರೆ. ಅವರು ಫೋನ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. ಪೂಜೆಗೂ ಮೆಸೇಜ್ ಬರುತ್ತೆ, ಖುಷಿಯಾಗಿರ್ತಾರೆ. ತಾಂಡವಂತೂ ಕೋಪದಲ್ಲಿ ಭಾಗ್ಯ ಪಾಸ್ ಆದ್ಲು ಅಂತ ತಿಳಿತಿದ್ದಂಗೆ ಫೈಲ್ ಎಲ್ಲ ಚಲಾಪಿಲಿ ಮಾಡ್ಬಿಡ್ತಾರೆ ತಾಂಡವ್. ಹಾಗೆ ಇಲ್ಲಿ ಕನಿಕಾ ಕಡೆ ವ್ಯಕ್ತಿ ಅಂದ್ರೆ ಇಂಟರ್ವ್ಯೂ ತಗೊಂಡವರು ಕನಿಕಾಗೆ ಮಾಡ್ತಾರೆ. ಮೇಡಮ್ ಅವರು ಭಾಗ್ಯ ಅವ್ರನ್ನೇ ಸೆಲೆಕ್ಟ್ ಮಾಡ್ಬಿಟ್ರು ಅಂತ ಹೇಳ್ತಿದಂಗೆ ಕನಿಕಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ನಿಮ್ಗೆ ಮುಂಚೆನೆ ಹೇಳಿದೆ ಅಲ್ವಾ ನನ್ ಕಡೆ ವ್ಯಕ್ತಿನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಕನಿಕಾ ಬೈದ್ ಬಿಡ್ತಾರೆ. ಹಾಗಲ್ಲ ಮೇಡಮ್, ಆಲ್ಮೋಸ್ಟ್ ನಮ್ ಕಡೆಯವನೇ ಸೆಲೆಕ್ಟ್ ಆಗಿದ್ದ. ಭಾಗ್ಯ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಿದಂಗೆ ಇಂಟರ್ವ್ಯೂ ತಗೊಳ್ಳೋರೆಲ್ಲ ಇಂಪ್ರೆಸ್ ಆಗೋದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಭಾಗ್ಯನೇ ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ರು ಅಂತ ಆ ವ್ಯಕ್ತಿ ಹೇಳ್ತಾರೆ. ನಿನ್ ಕೈಲಿ ಏನಾಗಿಲ್ಲ ಅಂತ ಸುಮ್ನೆ ಇರು ಅಂತ ಹೇಳಿ ಕನಿಕಾ ಕೋಪ ಮಾಡ್ಕೊಂಡು ಕಾಲ್ ನೇ ಕಟ್ ಮಾಡ್ಬಿಡ್ತಾರೆ. ಹಾಗೆ ಇಲ್ಲಿ ಕಾಮತ್ ಅವರು ಆದಿಗೆ ಹೇಳ್ತಿರ್ತಾರೆ. ನಿಜವಾಗ್ಲೂ ಕಣಪ್ಪ ತುಂಬಾ ಖುಷಿ ಆಯ್ತು, ಒಂದ್ ಕೆಲ್ಸ ಮಾಡು, ಭಾಗ್ಯನ ಮನೆ ಕರ್ಕೊಂಬ ಅಂತ ಕಾಮತ್ ಅವ್ರು ಹೇಳ್ತಾರೆ. ಅಪ್ಪ ನಾನ್ ಹೇಳಿದ್ರೆ ಬರ್ತಾರ ಅವರು ಅಂತ ಆದಿ ಹೇಳ್ತಾರೆ. ನಾನ್ ಹೇಳ್ದೆ ಅಂತ ಹೇಳಪ್ಪ, ಬಂದೇ ಬರ್ತಾರೆ ಅಂತ ಕಾಮತ್ ಅವ್ರು ಹೇಳ್ತಾರೆ. ಸರಿಯಪ್ಪ ಅಂತ ಹೇಳಿ ಆದಿ ಭಾಗ್ಯನ ಮನೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಆದಿ ಕಾಮತ್ ಅವರು ಭಾಗ್ಯ ಅವರು ಮಾತಾಡ್ತಿರ್ತಾರೆ. ಇದನ್ನ ಮೀನಾಕ್ಷಿ ಹಾಗೂ ಕನಿಕಾ ನೋಡ್ತಿರ್ತಾರೆ. ನಂಗೆ ಗೊತ್ತಿತ್ತು ಭಾಗ್ಯ ನೀನೇ ನಮ್ಮ ಟ್ರಸ್ಟ್ ನ MD ಆಗ್ತೀಯ ಅಂತ, ಹಾಗೆ ಆಗೋಯ್ತು ನೋಡು ಅಂತ ಕಾಮತ್ ಅವ್ರು ಖುಷಿಯಿಂದ ಹೇಳ್ತಾರೆ. ಹಾಗೇನಿಲ್ಲ ಮಾವ, ನನ್ ಪ್ರಯತ್ನ ನಾನ್ ಮಾಡ್ದೆ ಅಂತ ಭಾಗ್ಯ ಹೇಳ್ತಾರೆ. ಅದೇ ಸಮಯಕ್ಕೆ ಪೂಜಾ ಬಂದು ಅಕ್ಕ ಅಂತ ಹೇಳಿ ತಪ್ಕೋತಾರೆ. ಅಕ್ಕ ಕಂಗ್ರಾಚುಲೇಷನ್ಸ್ ಕಣೆ, ಸ್ವೀಟ್ ತರ್ತೀನಿ ಇರು ಅಂತ ಪೂಜಾ ಹೇಳ್ತಾರೆ. ಇಲ್ಲಿ ಕಾಮತ್ ಅವರು ಟೆನ್ಷನ್ ಆಗ್ತಾರೆ. ನೀನೇನಮ್ಮ ಮಾಡಿದ್ದು ಸ್ವೀಟ್ ಅಂತ ಕಾಮತ್ ಕೇಳ್ತಾರೆ. ಇಲ್ಲ ಮಾವ ಅಂಗಡಿಯಿಂದ ತರ್ಸಿದ್ದು ಅಂತ ಪೂಜಾ ಹೇಳ್ತಾರೆ. ನಿಜವಾಗ್ಲೂ ಭಯ ಆಗೋಯ್ತಮ್ಮ, ಎಲ್ಲಿ ನೀನ್ ಮಾಡಿದ್ಯಾ ಅಂತ ಹೇಳಿ ಕಾಮತ್ ಅವರು ಪೂಜಾನ ರೇಗಿಸ್ತಿದ್ರೆ ಎಲ್ರು ನಗ್ತಿರ್ತಾರೆ. ಮಾವ ಅಂತ ಪೂಜಾ ಹೇಳ್ತಿದ್ರೆ ತಮಾಷೆ ಮಾಡ್ತೆ ಅಂತ ಕಾಮತ್ ಹೇಳ್ತಾರೆ. ಪೂಜಾ ಅವರು ಹೋಗ್ತಾರೆ. ಮೀನಾಕ್ಷಿ ಕನಿಕಾ ಅಲ್ಲಿ ಯಾಕೆ ನಿಂತಿದ್ದೀರಾ ಬನ್ನಿ ಅಂತ ಕನಿಕಾ ಹಾಗೂ ಮೀನಾಕ್ಷಿನ ಕಾಮತ್ ಕರೀತಾರೆ. ಅವ್ರಿಬ್ರು ಬಂದು ಕಂಗ್ರಾಚುಲೇಷನ್ಸ್ ಮಾಡ್ತಾರೆ. ಹಾಗೆ ಇಲ್ಲಿ ಕಾಮತ್ ಅವರು ಪೂಜಾ ತಂದಿದ್ದಂತ ಸ್ವೀಟ್ ನ ಬಾಗಿಂಗ್ ಕೊಡ್ತಾರೆ. ಹಾಗೆ ಅವ್ರೇ ತಿನ್ಸ್ತಾರೆ. ಮನೆಯವ್ರಿಗೆಲ್ಲ ಸ್ವೀಟ್ ಕೊಡ್ತಿದ್ರೆ ಇಲ್ಲಿ ಕಾಮತ್ ಅವರು ಬೇಕು ಅಂತ ಒಂದ್ ಸ್ವಲ್ಪ ಜಾಸ್ತಿ ಸ್ವೀಟ್ ನ ಎತ್ಕೊಂಡು ತಿನ್ಬಿಡ್ತಾರೆ. ಆಗ ಮನೆಯವರೆಲ್ಲ ಕಾಮತ್ ಅವ್ರು ನೋಡಿ ನಗ್ತಿರ್ತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.